ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಮೇಲೆ ತುಂಬಾನೇ ಪ್ರಭಾವ ಬೀರುವಂತ ಹಾಗೆ ಮಾರ್ಕೆಟ್ ತುಂಬಾ ಕಾತುರದಿಂದ ಕಾದು ಕುಳಿತಿರುವಂತ ಒಂದು ಬಿಗ್ ಇವೆಂಟ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಬಹುಶಃ ನಿಮ್ಗೆ ಈಗಾಗಲೇ ಆ ಇವೆಂಟ್ ಯಾವುದು ಅಂತ ಗೊತ್ತಾಗಿರುತ್ತೆ. ನೋಡೋಣ ಇದ್ರ ಬಗ್ಗೆ ಏನೆಲ್ಲ ವಿಷಯಗಳಿದ್ದಾವೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾವ್ದಾದ್ರು ಸ್ಟಾಕ್ ಅನ್ನ ಮೆನ್ಷನ್ ಮಾಡಿದ್ರೆ ಅದ್ಯಾವುದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಓಪನ್ ಮಾಡಬಹುದು. ನಿಮ್ಗೆ ಏನಾದ್ರು ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಜೊತೆಗೆ ಇದು ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ. ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ. ಬಟ್ ಕಂಡೀಷನ್ ಏನಂದ್ರೆ ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಡಿಸ್ಕ್ರಿಪ್ಷನ್ ಇರುವಂತಹ ಲಿಂಕ್ ಅನ್ನ ಬಳಸ್ಕೊಂಡು ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ನಂತರ ಕಾಂಟ್ಯಾಕ್ಟ್ ಮಾಡಿ. ಇನ್ನು ಇವತ್ತಿನ ಟಾಪಿಕ್ ಕಡೆ ನಾವು ಬರೋದ್ರೆ ಅದು ಯೂನಿಯನ್ ಬಜೆಟ್ 2026. ನಿಮ್ಗೆ ಗೊತ್ತಿರೋ ಹಾಗೆ ಈ ಭಾನುವಾರ ಅಂದ್ರೆ ಫೆಬ್ರವರಿ 1ನೇ ತಾರೀಕು ನಮ್ಮ ಕೇಂದ್ರ ಸರ್ಕಾರ ಬಜೆಟ್ ಅನ್ನ ಅನೌನ್ಸ್ ಮಾಡ್ತಾ ಇದೆ. ಈ ಬಜೆಟ್ ನಮ್ಮ ಮಾರ್ಕೆಟ್ ನ ಮೇಲೆ ಪಾಸಿಟಿವ್ ಪ್ರಭಾವ ಬೀರಬೇಕು ಅಂದ್ರೆ ಅಥವಾ ಬಜೆಟ್ ನ ನಂತರ ಮಾರ್ಕೆಟ್ ಅಲ್ಲಿ ಒಂದಷ್ಟು ರ್ಯಾಲಿ ಬರಬೇಕು ಅಂದ್ರೆ ಖಂಡಿತ ಒಂದಷ್ಟು ಬಿಗ್ ಅನೌನ್ಸ್ಮೆಂಟ್ ಗಳು ಬರಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಪ್ರತಿ ವರ್ಷ ಕೂಡ ಇರುತ್ತೆ. ಕೆಲವು ಸಲ ಸರ್ಕಾರ ಅದನ್ನ ಫುಲ್ಫಿಲ್ ಮಾಡುತ್ತೆ, ಕೆಲವು ಸಲ ಫುಲ್ಫಿಲ್ ಮಾಡಕ್ ಆಗೋದಿಲ್ಲ. ಈ ಸಲ ಏನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಥವಾ ಬಜೆಟ್ ನಂತರ ಮಾರ್ಕೆಟ್ ಅಲ್ಲಿ ರ್ಯಾಲಿ ಬರಬೇಕು ಅಂದ್ರೆ ಏನೆಲ್ಲ ಅನೌನ್ಸ್ಮೆಂಟ್ ಗಳು ಬರಬೇಕು, ಯಾವ್ಯಾವ ಅನೌನ್ಸ್ಮೆಂಟ್ ಗಳು ಬಂದ್ರೆ ಮಾರ್ಕೆಟ್ ನ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಬಹುದು, ಎಸ್ಪೆಷಲಿ ಆಫ್ಟರ್ ಬಜೆಟ್. ಈ ವಿಷಯದ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋಣ. ಹೇಳಿರಿ, ನಾನಿಲ್ಲಿ ಮೇಜರ್ ಆಗಿ 5 ವಿಷಯವನ್ನ ಕವರ್ ಮಾಡ್ತಾ ಇದ್ದೀನಿ. ಹಲವು ಎಕ್ಸ್ಪರ್ಟ್ಸ್ ಇದ್ರ ಬಗ್ಗೆ ಮೆನ್ಷನ್ ಮಾಡ್ತಾ ಇದ್ದಾರೆ. ಈ 5 ವಿಷಯಗಳಲ್ಲಿ ಏನಾದ್ರೂ ಪಾಸಿಟಿವ್ ಡೆವಲಪ್ಮೆಂಟ್ಸ್ ಇದ್ರೆ ಬಹುಶಃ ನಮ್ಮ ಮಾರ್ಕೆಟ್ ಅಲ್ಲಿ ಪೋಸ್ಟ್ ಬಜೆಟ್ ರ್ಯಾಲಿಗೆ ಕಾರಣ ಆಗಬಹುದು ಅಂತ ಎಕ್ಸ್ಪೆಕ್ಟ್ ಮಾಡಲಾಗ್ತಿದೆ. ಹಾಗಾದ್ರೆ ಯಾವೆಲ್ಲ ಪಾಲಿಸೀಸ್ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಆ ವಿಚಾರಕ್ಕೆ ಬರೋದಾದ್ರೆ ಮೊದಲಿಗೆ ಎಲ್ಲರ ಕಣ್ಣಿರೋದು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ. ಬಿಗ್ಗರ್ ಇನ್ಫ್ರಾಸ್ಟ್ರಕ್ಚರ್ ಲೆಡ್ ಕ್ಯಾಪೆಕ್ಸ್ ಪುಷ್. ಇನ್ಫ್ರಾಸ್ಟ್ರಕ್ಚರ್ ಅನ್ನ ಪುಷ್ ಮಾಡುವಂತ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬರಬೇಕು. ಆಲ್ಮೋಸ್ಟ್ ತುಂಬಾ ದಿನಗಳಿಂದ ಈ ಸರ್ಕಾರ ಇನ್ಫ್ರಾಸ್ಟ್ರಕ್ಚರ್ ಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾ ಇದೆ. ಆದ್ರೂ ಈ ಸಲ ಇರುವಂತಹ ಕುತೂಹಲಗಳೇನು ಅಂತಂದ್ರೆ ಸರ್ಕಾರ ಫಿಸ್ಕಲ್ ಡೆಫಿಸಿಟ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು. ಜೊತೆಗೆ GST ರ್ಯಾಷನಲೈಸೇಷನ್ ಮೂಲಕ ಒಂದಷ್ಟು ಇನ್ಕಮ್ ಮೇಲೆ ಇಂಪ್ಯಾಕ್ಟ್ ಆಗಿದೆ. ಅದನ್ನ ಎಲ್ಲಿಂದ ಅಡ್ಜಸ್ಟ್ ಮಾಡುತ್ತೆ, ಇದು ಈಗ ಇರುವಂತ ಕುತೂಹಲ. ಅದೆಲ್ಲವನ್ನು ಅಡ್ಜಸ್ಟ್ ಮಾಡಿ ಫಿಸ್ಕಲ್ ಡೆಫಿಸಿಟ್ ಮೇಲೆ ಕಂಟ್ರೋಲ್ ಇಟ್ಕೊಂಡು ಇನ್ಫ್ರಾಸ್ಟ್ರಕ್ಚರ್ ಅನ್ನು ಕೂಡ ಪುಷ್ ಮಾಡುತ್ತಾ, ಇದು ತುಂಬಾನೇ ಕುತೂಹಲ ಮೂಡಿಸ್ತಾ ಇದೆ. ಜೊತೆಗೆ ಹಗ್ಗದ ಮೇಲಿನ ನಡಿಗೆ ತರ ಕಾಣ್ತಾ ಇದೆ. ಇದನ್ನ ಎಷ್ಟರ ಮಟ್ಟಿಗೆ ಸರ್ಕಾರ ಮ್ಯಾನೇಜ್ ಮಾಡುತ್ತೆ ಅದು ಖಂಡಿತ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುವಂತದ್ದಾಗಿರುತ್ತೆ. 10 to 15% ಗ್ರೋತ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಲ್ಲಿ ಏನಾದ್ರೂ ಸಿಕ್ತು ಅಂದ್ರೆ ಖಂಡಿತ ಅದು ಎಕ್ಸ್ಪೆಕ್ಟೇಷನ್ ಗಿಂತ ಒಳ್ಳೆ ಇನ್ಕ್ರೀಸ್ ಆಗುತ್ತೆ. ಬಹುಶಃ ಅದು ಮಾರ್ಕೆಟ್ ನ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. 10 to 15% ಅಂದ್ರೆ ಲಾಸ್ಟ್ ಇಯರ್ ಗೆ ಹೋಲಿಸಿದ್ರೆ. ಹಾಗೆ 12 ರಿಂದ 12.5 ಲಕ್ಷ ಕೋಟಿ ಏನಾದ್ರೂ ಸ್ಪೆಂಡ್ ಮಾಡ್ತಾ ಇದೆ ಅಂದ್ರೆ ಅದು 3.2% ಆಫ್ ದ GDP ಆಗುತ್ತೆ. ಇದು ಸ್ಟ್ರಾಂಗ್ ಫೋಕಸ್ ಅನ್ನ ತೋರಿಸುತ್ತೆ ಇನ್ಫ್ರಾಸ್ಟ್ರಕ್ಚರ್ ಮೇಲೆ. ಹಾಗಾಗಿ ಇಲ್ಲಿ ಆ ರೀತಿಯ ಅನೌನ್ಸ್ಮೆಂಟ್ ಬರುತ್ತಾ ಕಾದು ನೋಡ್ಬೇಕಾಗಿದೆ. ನೀವು ಮಿಸ್ ಮಾಡದೆ ಇದನ್ನ ಗಮನಿಸಿ. ಬಜೆಟ್ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಗೆ ಎಷ್ಟು ಅಲೋಕೇಶನ್ ಬರುತ್ತೆ, ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಕಂಪೇರ್ ಮಾಡಿದ್ರೆ ಎಷ್ಟು ಗ್ರೋತ್ ಇರುತ್ತೆ. ಯಾಕೆಂದ್ರೆ ಸರ್ಕಾರಕ್ಕೆ ಇದು ಆಪ್ಷನಲ್ ಅಲ್ಲ, ಬಹಳ ಮುಖ್ಯವಾದ ಸೆಕ್ಟರ್, ಗ್ರೋತ್ ಎಂಜಿನ್ ಅಂತಾನೆ ಹೇಳ್ಬೋದು. ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದ್ರೆ ಇನ್ವೆಸ್ಟ್ಮೆಂಟ್ ಬರೋದು, ಇನ್ವೆಸ್ಟ್ಮೆಂಟ್ ಚೆನ್ನಾಗಿ ಬಂದ್ರೆ ಎಕಾನಮಿ ಗ್ರೋ ಆಗೋದು. ಹಾಗಾಗಿ ಗ್ರೋತ್ ಕಡೆ ಕಾನ್ಸಂಟ್ರೇಟ್ ಮಾಡ್ಬೇಕು ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಲೆಡ್ ಕ್ಯಾಪೆಕ್ಸ್ ಚೆನ್ನಾಗಿರ್ಬೇಕಾಗುತ್ತೆ. ಹಾಗಾಗಿ ಈ ಒಂದು ಫ್ಯಾಕ್ಟರ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಕ್ಲೋಸ್ಲಿ ನಾವು ವಾಚ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಇದು ಮಲ್ಟಿಪ್ಲೈಯರ್ ಎಫೆಕ್ಟ್ ಆಫ್ ಪಬ್ಲಿಕ್ ಇನ್ವೆಸ್ಟ್ಮೆಂಟ್. GDP ಮಲ್ಟಿಪ್ಲೈಯರ್ ಮಾಡುತ್ತೆ. ಪಬ್ಲಿಕ್ ಕ್ಯಾಪೆಕ್ಸ್ ಚೆನ್ನಾಗಿತ್ತು ಅಂದ್ರೆ ಕಾಸ್ಟ್ ರಿಡಕ್ಷನ್, ಲಾಜಿಸ್ಟಿಕ್ಸ್ ಕಾಸ್ಟ್ ಏನಿದೆ ಅದನ್ನ ಕಡಿಮೆ ಮಾಡುತ್ತೆ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದ್ರೆ. ಹಲವು ದೇಶಗಳು ಇನ್ಫ್ರಾಸ್ಟ್ರಕ್ಚರ್ ನ ಚೆನ್ನಾಗಿ ಬಿಲ್ಡ್ ಮಾಡಿಕೊಂಡಿರೋ ಕಾರಣಕ್ಕೇನೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಕಡಿಮೆ ಆಗ್ತಾ ಇರೋದು. ಜೊತೆಗೆ ಮಾರ್ಕೆಟ್ ಕಾನ್ಫಿಡೆನ್ಸ್ ಕೂಡ ಬಹಳ ಮುಖ್ಯ. ಸರ್ಕಾರ ಕ್ಯಾಪೆಕ್ಸ್ ಅನ್ನ ಜಾಸ್ತಿ ಮಾಡ್ತಿದೆ ಅಂದ್ರೆ ಪ್ರೈವೇಟ್ ಪ್ಲೇಯರ್ಸ್ ಕೂಡ ಕ್ಯಾಪೆಕ್ಸ್ ಅನ್ನ ಜಾಸ್ತಿ ಮಾಡ್ತಾರೆ ಕಾನ್ಫಿಡೆಂಟ್ ಆಗಿ. ಆಬ್ವಿಯಸ್ಲಿ ಅದಕ್ಕೆ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ. ಇದು ಖಂಡಿತ ಬಿಗ್ ಪುಷ್ ಅನ್ನ ಕೊಡುತ್ತೆ ಮಾರ್ಕೆಟ್ಗೂ ಕೂಡ. ಹಾಗಾಗಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಹೆಚ್ಚು ಗಮನವನ್ನ ನಾವು ಇಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ವಿಚಾರಕ್ಕೆ ಬರೋದಾದ್ರೆ ಟಾರ್ಗೆಟೆಡ್ ಪುಷ್ ಫಾರ್ ಹೈ ಗ್ರೋತ್ ಸ್ಟ್ರಾಟಜಿಕ್ ಸೆಕ್ಟರ್ಸ್. ಕೆಲವೊಂದು ಸ್ಟ್ರಾಟಜಿಕ್ ಸೆಕ್ಟರ್ಸ್ ಇದ್ದಾವೆ. ಫಾರ್ ಎಕ್ಸಾಂಪಲ್ ಡಿಫೆನ್ಸ್ ಅಂಡ್ ರೈಲ್ವೇಸ್, ಕ್ಲೀನ್ ಎನರ್ಜಿ, AI ಅಂಡ್ ಡೇಟಾ ಸೆಂಟರ್ಸ್, ಮ್ಯಾನುಫ್ಯಾಕ್ಚರಿಂಗ್ ಅಂಡ್ R&D, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ಇಲ್ಲೂ ಕೂಡ ಸರ್ಕಾರ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕಾಗಿದೆ. ಇವೆಲ್ಲ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಆಗಿರುವಂತಹ ಸೆಕ್ಟರ್ಸ್. ಅದರಲ್ಲೂ ಎಸ್ಪೆಷಲಿ ಇತ್ತೀಚೆಗೆ ಅಕ್ಕಪಕ್ಕದ ಶತ್ರುಗಳು ಜಾಸ್ತಿ ಆಗ್ತಿರೋ ಕಾರಣಕ್ಕೆ ಡಿಫೆನ್ಸ್ ಕಡೆ ಫೋಕಸ್ ಮಾಡಲೇಬೇಕು. ಗ್ಲೋಬಲ್ ಅನ್ಸರ್ಟನಿಟೀಸ್ ಕೂಡ ಡಿಫೆನ್ಸ್ ಮೇಲೆ ಹೆಚ್ಚಿನ ಫೋಕಸ್ ಮಾಡಬೇಕು ಅನ್ನೋದನ್ನ ತೋರಿಸ್ತಾ ಇದೆ. ಇನ್ನು ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ರೈಲ್ವೇಸ್ ಕೂಡ ಬರುತ್ತೆ. ರೈಲ್ವೇಸ್ ಗೆ ಯಾವ ರೀತಿ ಆದ್ಯತೆಯನ್ನ ಕೊಡ್ತಾರೆ ಅದನ್ನ ನೋಡ್ಬೇಕಾಗುತ್ತೆ. ಇನ್ನು ಕಾರ್ಬನ್ ಜೀರೋ ಟಾರ್ಗೆಟ್ ಅನ್ನ ಅಚೀವ್ ಮಾಡ್ಬೇಕಂದ್ರೆ ಕ್ಲೀನ್ ಎನರ್ಜಿ ಕಡೆ ಫೋಕಸ್ ಮಾಡಬೇಕು. ಜೊತೆಗೆ ಈಗಿನ AI ಹಾಗೂ ಡೇಟಾ ಸೆಂಟರ್ ವಿಚಾರಕ್ಕೆ ಬಂದ್ರೆ ಇಲ್ಲಿ ಹೆಚ್ಚಿನ
ಡೆವಲಪ್ಮೆಂಟ್ಸ್ ನೋಡ್ಲಿಕ್ಕೆ ಸಿಗ್ತಿರೋ ಕಾರಣಕ್ಕೆ ಆ ಕಡೆ ಫೋಕಸ್ ಮಾಡಬೇಕು. ನಾವು ಎಐಗೆ ಆದ್ಯತೆಯನ್ನ ಕೊಡಬೇಕಾಗಿದೆ. ಮ್ಯಾನುಫ್ಯಾಕ್ಚರಿಂಗ್ ಪುಷ್ ಬೇಕೇ ಬೇಕು. ಯಾಕಂದ್ರೆ ನಮ್ಮಂತ ಗ್ರೋಯಿಂಗ್ ನೇಷನ್ಸ್ ಗೆ ಖಂಡಿತ ಅದು ತುಂಬಾನೇ ಚೆನ್ನಾಗಿರ್ಬೇಕಾಗುತ್ತೆ. ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಗೂ ಕೂಡ ಹೆಚ್ಚಿನ ಆದ್ಯತೆಯನ್ನ ಸರ್ಕಾರ ಕೊಡಬೇಕಾಗುತ್ತೆ. ಯಾಕಂದ್ರೆ ಇನೋವೇಷನ್ ಅಂಡ್ ವ್ಯಾಲ್ಯೂ ಚೈನ್ ಅಡ್ವಾನ್ಸ್ಮೆಂಟ್ಸ್ ತುಂಬಾ ಒಳ್ಳೆ ಕಾಂಟ್ರಿಬ್ಯೂಷನ್ ಅನ್ನ ಮಾಡುತ್ತೆ. R&D ಗೆ ಇನ್ಸೆಂಟಿವೈಸ್ ಮಾಡಬೇಕು ಅಂತ ಹಲವು ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಈ ಸ್ಟ್ರಾಟಜಿಕ್ ಥೀಮ್ಸ್ ಏನಿದೆ ಇವು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಯಾವ ರೀತಿ ಇರುತ್ತೆ ಸರ್ಕಾರದ ನಡೆ, ಇದನ್ನ ನಾವು ಕ್ಲೋಸ್ಲಿ ವಾಚ್ ಮಾಡಬೇಕು ಈ ಬಜೆಟ್ ಅಲ್ಲಿ. ನಂತರ ಮೆಜರ್ಸ್ ದಟ್ ಪುಟ್ ಮೋರ್ ಮನಿ ಇನ್ ಕನ್ಸ್ಯೂಮರ್ಸ್ ಹ್ಯಾಂಡ್ಸ್. ಜನರಿಗೆ, ಅದರಲ್ಲೂ ಎಸ್ಪೆಷಲಿ ಜನರ ಕೈಗೆ ಹಣ ಸಿಗುವಂತ ಸ್ಕೀಮ್ಗಳು ಸುಮ್ನೆ ಫ್ರೀ ಆಗಿಲ್ಲ, ಅದು ಪ್ರೊಡಕ್ಟಿವಿಟಿ ಕೂಡ ಹೆಚ್ಚಿಗೆ ಮಾಡಬೇಕು, ಆ ರೀತಿಯಾಗಿ ಸಿಗಬೇಕು. ಅದು ಡೈರೆಕ್ಟ್ ಇನ್ಕಮ್ ರಿಲೀಫ್ ಕೊಡೋ ಮೂಲಕ ಆಗಬಹುದು ಅಥವಾ ಸ್ಲಾಬ್ ರಾಷನಲೈಸೇಷನ್ ಮೂಲಕ ಆಗಬಹುದು. ಇದು ಚಾನ್ಸಸ್ ಕಡಿಮೆ, ಯಾಕಂದ್ರೆ ಈಗಾಗಲೇ GST ಅಲ್ಲಿ ಒಂದಷ್ಟು ಬದಲಾವಣೆ ಮಾಡಿರೋದ್ರಿಂದ ಸರ್ಕಾರಕ್ಕೆ ಇನ್ಕಮ್ ನ ಮೇಲೆ ಹೊಡೆತ ಬೀಳ್ತಾ ಇದೆ. ಅಂತ ಸಂದರ್ಭದಲ್ಲಿ ನಾವು ಇನ್ನು ರಾಷನಲೈಸೇಷನ್ ಎಕ್ಸ್ಪೆಕ್ಟ್ ಮಾಡೋದು ಸರಿನಾ ಗೊತ್ತಾಗ್ತಿಲ್ಲ. ಬಟ್ ಸ್ಟಿಲ್ ಹೋಪ್ಸ್ ಅಂತೂ ಇಟ್ಕೊಂಡಿರ್ಲೇಬೇಕಲ್ಲ. ಇನ್ನು ಟಾರ್ಗೆಟೆಡ್ ಟ್ರಾನ್ಸ್ಫರ್ಸ್, ಬೆಟರ್ ಫೋಕಸ್ಡ್ ಬೆನಿಫಿಟ್ ಡಿಸ್ಟ್ರಿಬ್ಯೂಷನ್. ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಡಿಸ್ಟ್ರಿಬ್ಯೂಷನ್ ಅಂತೂ ಎಲ್ಲ ಆನ್ಲೈನ್ ಥ್ರೂ ಆಧಾರ್ ಲಿಂಕ್. ಟಾರ್ಗೆಟೆಡ್ ಟ್ರಾನ್ಸ್ಫರ್ಸ್ ಕೂಡ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ಳುತ್ತೆ. ಕ್ಯಾಪೆಕ್ಸ್ ಮೀಡಿಯಂ ಟರ್ಮ್ ಗ್ರೋತ್ ಅನ್ನ ಸಪೋರ್ಟ್ ಮಾಡಿದ್ರೆ ನಿಯರ್ ಟರ್ಮ್ ಮಾರ್ಕೆಟ್ ಸೆಂಟಿಮೆಂಟ್, ಕನ್ಸಂಪ್ಷನ್ ರಿಕವರಿಯಲ್ಲಿ ಅಡಗಿರುತ್ತೆ. ಜನರ ಹತ್ರ ದುಡ್ಡಿದೆ ಅಂತಂದ್ರೆ ಆಬ್ವಿಯಸ್ಲಿ ಸ್ಪೆಂಡಿಂಗ್ ಚೆನ್ನಾಗುತ್ತೆ. ಸ್ಪೆಂಡಿಂಗ್ ಚೆನ್ನಾಗಾಗ್ತಿದೆ ಅಂದ್ರೆ ಕಂಪನಿಗಳ ಬಿಸ್ನೆಸ್ ಚೆನ್ನಾಗುತ್ತೆ. ಬಿಸ್ನೆಸ್ ಚೆನ್ನಾಗುತ್ತೆ ಅಂದ್ರೆ ಗ್ರೋತ್ ಇರುತ್ತೆ. GST ರಾಷನಲೈಸೇಷನ್ ಜೊತೆಗೆ ಡೈರೆಕ್ಟ್ ಇನ್ಕಮ್ ಸೈಡ್ ರಿಲೀಫ್ ಅನ್ನು ಕೂಡ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಿದೆ. ಇನ್ಕಮ್ ಬೂಸ್ಟ್ ಆದ್ರೆ ಆಬ್ವಿಯಸ್ಲಿ ಸ್ಪೆಂಡಿಂಗ್ ಪವರ್ ಇನ್ಕ್ರೀಸ್ ಆಗುತ್ತೆ, ಡಿಮಾಂಡ್ ರಿಕವರಿ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಸ್ಟೆಬಿಲಿಟಿ. ಇಲ್ಲಿ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ. ಅದರಲ್ಲೂ ಮಾರ್ಕೆಟ್ ನ ಇತ್ತೀಚಿನ ಅಂಡರ್ ಪರ್ಫಾರ್ಮೆನ್ಸ್ ಇಲ್ಲಿ ಸಾಕಷ್ಟು ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡ್ತಿದೆ ಸರ್ಕಾರಕ್ಕೆ. ಇಲ್ಲೇನಾದ್ರೂ ಬದಲಾವಣೆಗಳು ಬರುತ್ತಾ ಖಂಡಿತ ಕಾದು ನೋಡಬೇಕಾಗಿದೆ. ಕ್ಯಾಪಿಟಲ್ ಗೇನ್ಸ್ ಮೇಲೆ ಆಗ್ಬೋದು ಅಥವಾ STT ಅಲ್ಲಿ ಆಗ್ಬೋದು, ಇಲ್ಲಿ ಏನಾದ್ರೂ ಬದಲಾವಣೆಗಳಾಗುತ್ತಾ, ಇದು ಖಂಡಿತ ಒಂದಷ್ಟು ರಿಲೀಫ್ ಅನ್ನ ಕೊಡುತ್ತೆ. ನಿಮ್ಗೆ ಎಲ್ರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ಡೊಮೆಸ್ಟಿಕ್ ಫ್ಲೋಸ್ ತುಂಬಾ ಚೆನ್ನಾಗಿದೆ. FIS ಕಂಟಿನ್ಯೂಸ್ ಎಕ್ಸಿಟ್ ಆದ್ರೂ ಕೂಡ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ತುಂಬಾ ಚೆನ್ನಾಗಿ ಪಂಪ್ ಮಾಡ್ತಿದ್ದಾರೆ ಇನ್ವೆಸ್ಟರ್ಸ್ ಮಾರ್ಕೆಟ್ಗೆ. ಇಂತಹ ಸಂದರ್ಭದಲ್ಲಿ ಅವರನ್ನು ಕೂಡ ಖುಷಿ ಪಡಿಸಬೇಕಲ್ಲ. ಜೊತೆಗೆ ಇನ್ವೆಸ್ಟರ್ಸ್ ಗೆ ಒಂದಷ್ಟು ರಿಲೀಫ್ ಬೇಕೇ ಬೇಕು. ಯಾಕಂದ್ರೆ ಕಷ್ಟಪಟ್ಟು ದುಡಿದು ಅದಕ್ಕೂ ಟ್ಯಾಕ್ಸ್ ಕಟ್ಟಿ ಮತ್ತೆ ಏನೋ ಒಂದಷ್ಟು ಉಳಿತಾಯ ಮಾಡ್ತೀವಿ ಅಂತಂದ್ರೆ ಅದರಲ್ಲಿ ಅರ್ನ್ ಮಾಡೋದಕ್ಕೂ ಕೂಡ ಟ್ಯಾಕ್ಸ್ ಕಟ್ಟಬೇಕು. ಅಂದ್ರೆ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಖಂಡಿತ ಇದು ಅಷ್ಟೇನು ಒಳ್ಳೇದಲ್ಲ. ಓಕೆ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಮೇಲೆ ಹಾಕ್ಲಿ, ತೊಂದರೆ ಇಲ್ಲ. ಬಟ್ ಅಟ್ ಲೀಸ್ಟ್ LTCG ಅನ್ನ ತೆಗಿಬೇಕು. ಅಥವಾ ತೆಗಿಯಕ್ ಆಗ್ಲಿಲ್ವಾ, ಬೇಕಿದ್ರೆ 2 ವರ್ಷ ಅಥವಾ 3 ವರ್ಷದ ತನಕ ಟ್ಯಾಕ್ಸ್ ಹಾಕಿ ಅಟ್ ಲೀಸ್ಟ್ 3 ವರ್ಷದ ಮೇಲಾದ್ರೂ ಹೋಲ್ಡ್ ಮಾಡುವಂತ ಹೋಲ್ಡಿಂಗ್ಸ್ ಗೆ ಟ್ಯಾಕ್ಸ್ ಫ್ರೀ ಮಾಡಿದ್ರೆ ಖಂಡಿತ ಅದು ಒಂದಷ್ಟು ಪಾಸಿಟಿವಿಟಿಯನ್ನ ತರಬಹುದು. ಇವನ್ FIS ಕೂಡ ಅದನ್ನ ಬಯಸಬಹುದು. ಆ ನಿಟ್ಟಿನಲ್ಲಿ ಏನಾದ್ರೂ ಪ್ರಯತ್ನ ಮಾಡುತ್ತಾ ಸರ್ಕಾರ ನೋಡ್ಬೇಕಾಗುತ್ತೆ. ಅಟ್ ಲೀಸ್ಟ್ ಸ್ಲಾಬ್ಸ್ ಮಾಡಿದ್ರು ಕೂಡ ಓಕೆ. ಅಂದ್ರೆ 1 year ಗೆ 20%, ಇನ್ ಕೇಸ್ ನೀವು 2 years ವರೆಗೂ ಹೋಲ್ಡ್ ಮಾಡಿದ್ರೆ 366 ಡೇಸ್ ಇಂದ 2 year ವರೆಗೂ ಅದಕ್ಕೆ 15%, ಹಾಗೆ 2 years ಇಂದ 3 years ವರೆಗೂ ಹೋಲ್ಡ್ ಮಾಡಿದ್ರೆ 10%. ಈ ರೀತಿ ಸ್ಲಾಬ್ ಮಾಡಿ ಕೊಟ್ರು ಕೂಡ ಅದು ಒಳ್ಳೆಯ ಬೆಳವಣಿಗೆ ಆಗುತ್ತೆ. ಆಫ್ಟರ್ 3 years ಅಟ್ ಲೀಸ್ಟ್ ಟ್ಯಾಕ್ಸ್ ಫ್ರೀ ಮಾಡಬೇಕು. ಇದು ನನ್ನ ಪರ್ಸನಲ್ ಒಪಿನಿಯನ್. ಈ ರೀತಿ ಏನಾದ್ರೂ ಸರ್ಕಾರ ಮಾಡುತ್ತಾ ಕಾದು ನೋಡ್ಬೇಕಿದೆ ಸದ್ಯದ ಮಟ್ಟಿಗೆ. ಈ ಕಡೆ ನಮ್ಮ ಫೋಕಸ್ ಇರಬೇಕು ಈ ಸಲ ಬಜೆಟ್ ಅಲ್ಲಿ. ಏನು ಎಕ್ಸ್ಪೋರ್ಟ್ ಅಂಡ್ ಟ್ರೇಡ್ ಸಪೋರ್ಟ್ ಥ್ರೂ ಕಸ್ಟಮ್ಸ್ ರಾಷನಲೈಸೇಷನ್, ಇದು ಕೂಡ ಬಹಳ ಮುಖ್ಯ. ಯಾಕಂದ್ರೆ ಈಗಾಗಲೇ ಹಲವು ದೇಶಗಳ ಜೊತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನ ನಾವು ಮಾಡ್ಕೊಂಡಿದ್ವಿ. EU ಜೊತೆ ಆಗಿದೆ, UAE ಜೊತೆ ಡಿಫೆನ್ಸ್ ಕೋಆಪರೇಷನ್ ಇದೆ. ಜೊತೆಗೆ ಬಾಂಗ್ಲಾದೇಶ ಅಲ್ಲಿ ಡಿಸ್ರಪ್ಷನ್ಸ್ ಇರೋದು ಕೂಡ ನಮ್ಮ ಎಕ್ಸ್ಪೋರ್ಟರ್ಸ್ ಗೆ ಒಂದಷ್ಟು ಅವಕಾಶಗಳನ್ನ ಒದಗಿಸ್ತಿದೆ. ಹಾಗಾಗಿ ಈ ಅವಕಾಶವನ್ನ ಬಳಸ್ಕೊಳ್ಳುವಂತ ಎಕ್ಸ್ಪೋರ್ಟರ್ಸ್ ಗೆ ಕಸ್ಟಮ್ಸ್ ಡ್ಯೂಟಿಯಲ್ಲಿ ರಾಷನಲೈಸೇಷನ್ ಮಾಡೋ ಮೂಲಕ, ಅಂದ್ರೆ ಕೆಲವೊಂದು ಬದಲಾವಣೆಗಳನ್ನ ಮಾಡೋ ಮೂಲಕ, ಕಡಿಮೆ ಮಾಡೋ ಮೂಲಕ ಅಡ್ವಾಂಟೇಜಸ್ ಅನ್ನ ಕೊಟ್ರೆ ಬಹುಶಃ ಅದು ಎಕ್ಸ್ಪೋರ್ಟರ್ಸ್ ಗೆ, ಅಂದ್ರೆ ಎಕ್ಸ್ಪೋರ್ಟ್ ಮಾಡುವಂತ ಬಿಸ್ನೆಸಸ್ ಗಳಿಗೆ ಸಪೋರ್ಟ್ ಮಾಡಿದಾಗುತ್ತೆ. ಅದು ನಮಗೆ ಖಂಡಿತ ಲಾಭವನ್ನ ತರುತ್ತೆ. ಎಕ್ಸ್ಪೋರ್ಟ್ ಜಾಸ್ತಿ ಆದ್ರೆ ನಮ್ಮ ಇಂಪೋರ್ಟ್ ಬಿಲ್ ಡಿಫರೆನ್ಸಸ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಜೊತೆಗೆ ಈ ರುಪಿ ವೀಕ್ನೆಸ್ ಏನಿದೆ ಅದು ಕೂಡ ನಮಗೆ ಅಡ್ವಾಂಟೇಜ್ ಆಗುತ್ತೆ. ಹಾಗಾಗಿ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕಂಪನೀಸ್ ಗೆ ಕಸ್ಟಮ್ಸ್ ರಾಷನಲೈಸೇಷನ್ ಮಾಡೋ ಮೂಲಕ ಅಡ್ವಾಂಟೇಜಸ್ ಅನ್ನ ಸರ್ಕಾರ ತಂದ್ರೆ ಖಂಡಿತ ಒಂದಷ್ಟು ಲಾಭ ಆಗುತ್ತೆ. ಅದರಲ್ಲೂ ಎಸ್ಪೆಷಲಿ ಟೆಕ್ಸ್ಟೈಲ್ ಆಗ್ಬೋದು, ಜೆಮ್ಸ್ ಅಂಡ್ ಜ್ಯುವೆಲರಿ, ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್, ಇಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಇತ್ತೀಚಿನ ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ ಗಳು ಕೂಡ ಈ ಸೆಕ್ಟರ್ಸ್ ಗೆ ಒಂದಷ್ಟು ಅಡ್ವಾಂಟೇಜಸ್ ಅನ್ನ ತರ್ತಾ ಇದೆ. ಹಾಗಾಗಿ ಇಲ್ಲಿ ಸರ್ಕಾರ ಇವರುಗಳಿಗೆ ಪುಷ್ ಕೊಡಬೇಕು. ಅದು ನಮ್ಮ ಗ್ರೋತ್ ಕೂಡ ಒಳ್ಳೆ ಕಾಂಟ್ರಿಬ್ಯೂಷನ್ ಅನ್ನ ಮಾಡುತ್ತೆ. ಇಲ್ಲಿ ಯಾವ ರೀತಿಯ ಅನೌನ್ಸ್ಮೆಂಟ್ ಗಳು ಬರುತ್ತೆ ಇವುಗಳನ್ನ ಕ್ಲೋಸ್ಲಿ ನಾವು ವಾಚ್ ಮಾಡಬೇಕಾಗುತ್ತೆ. 5 ಪಾಯಿಂಟ್ಸ್ ಮತ್ತೊಮ್ಮೆ ರಿಕಾಲ್ ಮಾಡೋದಾದ್ರೆ, ಎಕ್ಸ್ಪೋರ್ಟ್ ಅಂಡ್ ಟ್ರೇಡ್ ಸಪೋರ್ಟ್ ಥ್ರೂ ಕಸ್ಟಮ್ಸ್ ರಾಷನಲೈಸೇಷನ್, ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಬಗ್ಗೆ ಯಾವ ರೀತಿಯ ಡಿಸಿಷನ್ ಅನ್ನ ತಗೊಳ್ತಾರೆ, ನಂತರ ಕನ್ಸಂಪ್ಷನ್ ಗೆ ಸಂಬಂಧಪಟ್ಟಂತೆ ಯಾವ ಮೆಜರ್ಸ್ ಅನ್ನ ಅನೌನ್ಸ್ ಮಾಡ್ತಾರೆ, ಹೈ ಗ್ರೋತ್ ಸ್ಟ್ರಾಟಜಿಕ್ ಸೆಕ್ಟರ್ಸ್ ಗೆ ಯಾವ ರೀತಿ ಪುಷ್ ಕೊಡ್ತಾರೆ, ಇನ್ಫ್ರಾಸ್ಟ್ರಕ್ಚರ್ ಲೆಡ್ ಕ್ಯಾಪೆಕ್ಸ್ ಯಾವ ರೀತಿ ಇರುತ್ತೆ. ಈ 5 ಫ್ಯಾಕ್ಟರ್ಸ್ ಖಂಡಿತ ನಮ್ಮ ಮಾರ್ಕೆಟ್ ನ ಮೇಲೆ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಸಾಧ್ಯತೆಗಳಿರುತ್ತೆ. ಇದನ್ನ ಮೇಜರ್ ಆಗಿ ನಾವು ಈ ಬಜೆಟ್ ಅಲ್ಲಿ ವಾಚ್ ಮಾಡಬೇಕು. ನೋಡೋಣ ಸರ್ಕಾರ ಯಾವ ರೀತಿಯ ಅನೌನ್ಸ್ಮೆಂಟ್ ಮಾಡುತ್ತೆ ಅಂತ. ಹೋಪ್ಸ್ ಅಂತೂ ಇದೆ, ಮೇ ಬಿ ಇಲ್ಲೆಲ್ಲ ಒಳ್ಳೆ ಅನೌನ್ಸ್ಮೆಂಟ್ ಗಳು ಬರಬಹುದು ಅಂತ. ಆ ಹೋಪ್ಸ್ ಆಗೇ ಇರುತ್ತಾ, ರಿಯಾಲಿಟಿ ಆಗುತ್ತಾ, 1ನೇ ತಾರೀಕು ಗೊತ್ತಾಗುತ್ತೆ. ಸರಿಗಳಿರಿ,
ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.